ಎಸ್ತೇರಳ ಗ್ರಂಥ ಎಸ್ತೇರಳು 9ನೇ ಅಧ್ಯಾಯ 22ನೇ ವಚನ. 9:22. ಆ ದಿನಗಳಲ್ಲಿ ಯಹೂದ್ಯರಿಗೆ ಶತ್ರುಪೀಡೆ ತಪ್ಪಿ ವಿಶ್ರಾಂತಿಯುಂಟಾಯಿತು. ಆ ತಿಂಗಳಿನಲ್ಲಿ ಸಂತಾಪವು ಪರಿಹಾರವಾಗಿ ಅವರಿಗೆ ಸಂತೋಷ ಉಂಟಾಯಿತು. ದುಃಖವು ಹೋಗಿ ಸುಖ ಕಾಲವು ಬಂತು. ಅರ್ಥ ಮಾಡ್ಕೊಂಡು ಎಸ್ತೇರಳ ಪುಸ್ತಕದಲ್ಲಿರುವಂಥ ಚರಿತ್ರೆ ಏನು ಗೊತ್ತಲ್ಲ ಬೇರೆ. ಮೊರ್ದೆಕಾಯಿ ಎನ್ನುವಂಥ ದೇವಭಕ್ತನಿಗೆ ನಾಮನ ಎನ್ನುವಂಥ ಭಯಂಕರ ಕ್ರೂರಿ ವಿಲನ್ ಈ ದಿನ ಇದರ ಪ್ರೇರೆ. ಕ್ರೈಸ್ತರನ್ನು ನಿರ್ಮೂಲ ಮಾಡಬೇಕೆನ್ನುವಂಥ ಅನೇಕ ಸರ್ಕಾರಗಳು ದೇವರ ಮಕ್ಕಳಿಗೆ ವಿರುದ್ಧವಾಗಿದ್ದ ಹಾಗೆ ಆ ದಿನದಲ್ಲಿ ಮೊರ್ದೆಕಾಯಿ ಎನ್ನುವಂಥ ದೇವಭಕ್ತನಿಗೆ ಎಸ್ತೇರಳಿಗೆ ಇಸ್ರಾಯೇಲ್ ಜನರಿಗೆ ವಿರೋಧವಾಗಿ ಪ್ರೇರೆ ಅನೇಕ ಒಳಸಂಚುಗಳನ್ನು ಪ್ಲಾನ್ಗಳನ್ನು ಮಾಡಿ ಇವರನ್ನು ನಿರ್ಮೂಲ ಮಾಡಬೇಕು, ಇವರನ್ನು ಈ ದೇಶದಿಂದಲೇ ಸಾಯಿಸಿ ಅಥವಾ ಓಡಿಸಿ ನಿರ್ಮೂಲ ಮಾಡಬೇಕೆನ್ನುವಂಥ ಅನೇಕ ಒಳಸಂಚುಗಳನ್ನು ಮಾಡುವಾಗ ಇಷ್ಟು ಅದ್ಭುತವಾಗಿ ಪ್ರೇರೆ ಮಾಡಿದಂಥ ಪ್ಲಾನ್ಗಳಲ್ಲಿ ಹಾಮನನ್ನು ಭಯಂಕರವಾದ ರೀತಿಯಲ್ಲಿ ಮರಣ ಪ್ರೇರೆ. ದೇವರ ಮಕ್ಕಳಿಗೆ ಯಾವ ಸ್ಥಳದಲ್ಲಿ ಯಾವ ಜಾಗದಲ್ಲಿ ಸಾಯಿಸಬೇಕು ಅನ್ನುವಂಥ ಪ್ಲಾನ್ ಮಾಡಿದ್ನೋ ಆ ಸ್ಥಳದಲ್ಲೇ ಪ್ರೇರೆ ದೇವರು ತನ್ನ ಮಕ್ಕಳನ್ನು ಕಾಪಾಡಿ ಅವರ ಪ್ರಾಣಕ್ಕೆ ಬದಲಾಗಿ ಬೇರೆಯವರ ಪ್ರಾಣವನ್ನು ಬಲಿ ಕೊಡ್ತಾ ಇದ್ದಾರೆ. ವಾಕ್ಯದಲ್ಲಿ ಪ್ರೇರೆ ಒಂದು ವಚನದಲ್ಲಿ ಹೇಳುತ್ತೆ, ನೀನು ನನ್ನ ದೃಷ್ಟಿಯಲ್ಲಿ ಮಾನ್ಯನು ಅಮೂಲ್ಯನಾಗಿರುವುದರಿಂದ ನಿನ್ನ ಪ್ರಾಣಕ್ಕೆ ಬದಲಾಗಿ ಮನುಷ್ಯರ ಪ್ರಾಣವನ್ನು ಕೊಡುವೆನು. ಹೌದಾ? ಖಂಡಿತ. ದೇವರ ದೃಷ್ಟಿಯಲ್ಲಿ ಅಮೂಲ್ಯನು, ನೀತಿವಂತನು, ಪರಿಶುದ್ಧನು, ದೋಷವಿಲ್ಲದವನು, ಸತ್ಯವಂತನು ಆ ರೀತಿಯಲ್ಲಿ ಬದುಕಿದ್ರೆ ನೀನು ದೇವರ ದೃಷ್ಟಿಯಲ್ಲಿ ಅಮೂಲ್ಯ ಆಗಿರ್ತೀಯ. ದೇವರ ದೃಷ್ಟಿಯಲ್ಲಿ ಅಮೂಲ್ಯ ಆಗಿರ್ತೀಯ ಬೇರೆ. ನಿನ್ನ ಪ್ರಾಣಕ್ಕೆ ಬದಲಾಗಿ ಬೇರೆಯವರ ಪ್ರಾಣ ಹೋಗುತ್ತೆ. ಅಲ್ಲಿ ಯಾರು? ಶಿಷ್ಟನಿಗೆ ಬದಲಾಗಿ ದುಷ್ಟನ ಪ್ರಾಣ ಹೋಗುತ್ತೆ. ತಪ್ಪಿಸ್ತಾರೆ ದೇವರು? ಖಂಡಿತ ತಪ್ಪಿಸ್ತಾರೆ ಪ್ರೇರೆ. ಖಂಡಿತ ತಪ್ಪಿಸುವಾತರ ದೇವರು. ನಿನ್ನ ಬಲಭಾಗದಲ್ಲಿ 1000 ಜನ, ನಿನ್ನ ಎಡಭಾಗದಲ್ಲಿ 10,000 ಜನ ಸತ್ತು ಬಿದ್ದರೂ ನಿನಗೇನು ಕೇಡು ತೆಗೆಯೋದಿಲ್ಲ, ನಿನಗೆ ಯಾವ ಕೇಡು ತಗಲೋದಿಲ್ಲ. ಈ ಮಾತು ಯಾವಾಗ ನೆರವೇರಿತು? ಎಡಭಾಗದಲ್ಲಿ ಲಕ್ಷಾಂತರ ಜನ, ಬಲಭಾಗದಲ್ಲಿ ಕೋಟಿ ಜನ ಸತ್ತು ಕೊರೋನಾ ಸಮಯದಲ್ಲಿ ಬಿದ್ದಾಗ ಈ ದಿನ ದೇವರು ನಿಮ್ಮನ್ನು ನಮ್ಮನ್ನು ಕಾಪಾಡಿದನೆಂದ್ರೆ ಇದು ದೇವರ ವಾಕ್ಯ ನೆರವೇರುತ್ತೆ. ದಾವಿದನ ಕಾಲದಲ್ಲಿ ಕ್ರಿಸ್ತ ಪೂರ್ವ ಸುಮಾರು 1000 ವರ್ಷಗಳಿಂದ ಹೇಳಿದಂಥ ಮಾತು ಕ್ರಿಸ್ತ ಶಕ 2020 ಇಸ್ವಿಯಲ್ಲಿ ನೆರವೇರಿದೆ ಅಂದರೆ ದೇವರ ಮಾತು ಅಂದಿಗೂ ಜೀವಂತ, ಇಂದಿಗೂ ಜೀವಂತ. ಕೊರೋನಾ ಸಮಯದಲ್ಲಿ ಎಂಥ ಭಯಂಕರವಾದಂಥ ದುರ್ಮರಣಗಳು ಬೇರೆ. ನನ್ನ ಜಾತಿ, ನನ್ನ ಮತ, ನನ್ನ ಕುಲ ಅಂದುಕೊಂಡು ಬೇರೆ ಕಿತ್ತಾಡಿ ಸಾಯ್ತಾ ಇದೀವಲ್ಲ. ಹೆಣ ಎತ್ತಾಕೋರು ಆ ದಿನ ಯಾರೂ ಇಲ್ಲ, ಹೆಣ ಮುಟ್ಟೋರಿಲ್ಲ ಆ ದಿನ. ಅಂತ ಮರಣ ಬರ್ಬೇಕಾ ಪ್ರೇರೆ? ತಿರ್ಗಾ ಏನ್ ಪ್ರೇರೆ? ಈ ನಡುವೆ ಭಯಂಕರವಾದ ಜಾತಿ, ಮತ, ಕುಲ ಅಂತ ಹೊಡೆದಾಡಿ ಸಾಯ್ತಾ ಇದೀವಿ ಪ್ರೇರೆ. ನೀವು ಸಾಯೋವರೆಗೂ ಅದು ತಡ್ಕೊಳ್ಳಿ. ನಮಗೆ ತಾನಾಗಿ ತಾನು ಮರಣ ಬರೋವರೆಗೂ ಕಾಯೋಣ ಪ್ರೇರೆ. ನಾವಾಗ ಯಾಕೆ ಆತುರಪಟ್ಟು ಸಾಯಬೇಕು? ಮನುಷ್ಯರ ಮಧ್ಯದಲ್ಲಿ ಗಲಾಟೆ, ಗಲಭೆಗಳನ್ನು, ಹೊಡೆದಾಟಗಳನ್ನು ಮಾಡಿಕೊಂಡು ಸಾಯುವಂಥ ಅವಶ್ಯಕತೆ ಏನಿದೆ ಪ್ರೇರೆ? ನಮಗೆ ಇರೋದೇ ಜೀವಿತ ಕಾಲ 50-60, ಬಲ ಹೆಚ್ಚಿದ್ರೆ 80. ಇದ್ರ ಮಧ್ಯದಲ್ಲಿ ಕುಲ, ಮತ, ಜಾತಿ, ಪ್ರಾಂತ್ಯ, ತತ್ವ ಅನ್ಕೊಂಡು ನಾವು ಕಿತ್ತಾಡಿ ಸಾಯೋದ್ರ ಪ್ರಯೋಜನ ಏನಿದೆ ಪ್ರೇರೆ? ಸಾಯೋದಂತೂ ಖಂಡಿತ. ಒಂದು ದಿವಸ ನೀವು ಸಾಯ್ತೀರಿ, ಕ್ರೈಸ್ತರಾದಂಥ ನಾವು ಸಾಯ್ತೀವಿ. ಬಾವುಟದಲ್ಲಿ ಮಾತ್ರ 3 ಕಲರ್ ಇರುತ್ತೆ, 3 ಬಣ್ಣ ಇರುತ್ತೆ: ಹಸಿರು, ಕೇಸರಿ, ಬಿಳಿ. ಅದರ ಅರ್ಥ ಏನು ಬೇರೆ? ಸ್ವಾತಂತ್ರ್ಯ ದಿನಾಚರಣೆದಂದು ಆ ಬಾವುಟ ಆರಿಸ್ತೀವಲ್ವಾ, ಮತ್ತೆಲ್ಲರೂ ಅಣ್ಣ ತಂದಿರ್ತಾರೆ. ಇದೀವ ನಾವು ಕೇವಲ ಭಕ್ತಿಯ ವೇಷವಿದ್ದು ಅಂದರೆ ನಾವೆಲ್ಲ ಭಾರತೀಯರು ಅನ್ನೋಂಥ ಒಂದೇ ಒಂದು ವೇಷ ಹಾಕೋತೀವಿ. ಅದನ್ನ ಬಿಳಿ ಬಟ್ಟೆ ಹಾಕೋತೀವಿ, ವೇಷ ಹಾಕೋತೀವಿ, ಅದು ಅಲ್ಲ, ಬಾವುಟ ಆರಿಸ್ತೀವಿ. ಅದನ್ನ ನಮ್ಮ ಜೀವಿತದಲ್ಲಿ ಅದು ನೆರವೇರ್ತಾ ಇದೆಯಾ? ಎಲ್ಲರೂ ಅಣ್ಣ ತಂದಿರ್ತಾರ, ಬದುಕ್ತಾ ಇದೀವ, ಬದುಕೋದಕ್ಕೆ ಬಿಡ್ತಾ ಇದೀವ ನಾವು? ಅಥವಾ ಮನುಷ್ಯರ ಮಧ್ಯದಲ್ಲಿ ಕುತಂತ್ರಗಳನ್ನು ಮಾಡಿ ಕುಲದಿಂದ, ಮತದಿಂದ, ಮತ್ತೊಂದು ವಿಷಯದಲ್ಲಿ ಬೇರೆ ಕಿತ್ತಾಡಿ ಸಾಯೋ ರೀತಿಯಲ್ಲಿ ಮಾಡ್ತಾ ಇದೀವಲ್ಲ? ನಿಜವಾಗ್ಲೂ ನಮ್ಮ ಮಾನವೀಯತೆ ಇದೆಯಾ ಬೇರೆ? ಏನು ಅಧಿಕಾರದ ದಾಹನ, ಅಧಿಕಾರದ ವ್ಯಾಮೋಹನ? ಎಷ್ಟು ದಿನ ಬೇರೆ ಅಧಿಕಾರದ ವ್ಯಾಮೋಹ? 5 ವರ್ಷ, 10 ವರ್ಷ, 20 ವರ್ಷ ಹೋಗ್ಬಿಡ್ತೀವಿ ಒಂದು ದಿವಸ ಅಲ್ವಾ?